ಜೀವರಕ್ಷಕ ಆಂಬ್ಯುಲೆನ್ಸ್ ಸೇವೆಯನ್ನ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ರಾಜಶ್ರೀ ಕಿಣಿಯವರು ಚಾಲನೆ ನೀಡಿದರು. ಇದೇ ವೇಳೆ ಮಾತನಾಡಿದ ಅವರು, ದಾವೂದ್ ಕಳೆದ 1 ವರ್ಷದಿಂದ ಪಡುಬಿದ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಶವಾಗಾರದ ಮುತುವರ್ಜಿ ವಹಿಸಿಕೊಂಡು ಸಮಾಜದ ಬಗ್ಗೆ ಉತ್ತಮ ಕಾಳಜಿಯನ್ನ ಹೊಂದಿ ಅಪಘಾತ ಸಂಭವಿಸಿದಾಗ ಗಾಯಾಳುಗಳನ್ನು ತಕ್ಷಣ ಕರೆದುಕೊಂಡು ಬರುವ ಮೂಲಕ ಜೀವವನ್ನ ಉಳಿಸುವ ಕೆಲಸ ಮಾಡುತ್ತಿದ್ದಾರೆ. ಅವರ ಈ ಕಾರ್ಯ ಶ್ಲಾಘನೀಯ. ಇವರ ಈ ಸೇವೆಯನ್ನ ಜನತೆ ಸದುಪಯೋಗ ಪಡಿಸಿಕೊಳ್ಳುವಂತಾಗಲಿ ಎಂದರು. ದಾವೂದ್ ಅವರದ್ದು ಆಂಬ್ಯುಲೆನ್ಸ್ ಇನಾಗ್ರೇಷನ್ಗೆ ನನಗೆ ಭಾಳ ಖುಷಿ ಆಯಿತು. ಯಾಕೆಂದರೆ 1 ವರ್ಷ ಹಿಂದೆ ದಾವೂದ್ ಅವರು ನಮ್ಮ ಮಾರ್ಚರಿಯಲ್ಲಿ ಉಚಿತ ಸೇವೆಯನ್ನು ಕೊಡ್ತೇನಂತ ಹೇಳಿ ಕೋಲ್ಡ್ ಸ್ಟೋರೇಜ್ನ ಮೊತ್ತವಿಲ್ಲದೆ ಫ್ರೀ ಸರ್ವಿಸ್ ಆಗಿ ಕೊಡ್ತಾ ಇದ್ದಾರೆ. ಸೊ ಅದ್ರ ಜೊತೆ ಈ ಸರ್ವಿಸಿಂಗ್ ಅಲ್ಲಿ ಸಹ ಒಂದು ಒಳ್ಳೆ ಜನಸೇವೆ ಮಾಡ್ತಾ ಬಂದಿದ್ದಾರೆ. ಸೊ ಇದರಿಂದ ಜನರಿಗೆ ತುಂಬ ಉಪಯೋಗ ಇದೆ. ಯಾಕೆಂದರೆ ಈಗ ಆಂಬ್ಯುಲೆನ್ಸಲ್ಲಿ ಶಿಫ್ಟ್ ಆಗುವಾಗ ನಮಗೆ ಕ್ರಿಟಿಕಲ್ ಇಲ್ಲಿ ಪೇಷಂಟ್ ಬರುವಾಗ ನಾರ್ಮಲ್ ಸಾಮಾನ್ಯ ಆಂಬ್ಯುಲೆನ್ಸಲ್ಲಿ ಶಿಫ್ಟ್ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಯಾಕೆಂತ ಹೇಳಿದರೆ ಬೇಸಿಕ್ ಲೈಫ್ ಸಪೋರ್ಟ್ ಬೇಕಾಗ್ತದೆ. ಅಂಥ ಪರಿಸ್ಥಿತಿಯಲ್ಲಿ ಈಗ ಸರ್ ಹೇಳಿದಾಗೆ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಎಲ್ಲ ಇಲ್ಲಿ ಹೈವೇ ಇರೋದ್ರಿಂದ ಸರ್ವೇ ಸಾಮಾನ್ಯ ಆಗಿರೋದ್ರಿಂದ ಇದು ಜನರಿಗೆ ಫಸ್ಟ್ ಏಡ್ ಏನದು ನಮ್ಮದು ಗೋಲ್ಡನ್ ಅವರ್ ಅಂತ ಏನು ಹೇಳ್ತೇವೆ ಒಂದು 1 ಗಂಟೆ ಒಳಗೆ ಅಂಥ ಪೇಷಂಟ್ಗೆ ಶಿಫ್ಟ್ ಮಾಡಲಿಕ್ಕೆ ತುಂಬ ಇದು ಒಳ್ಳೆ ಒಂದು ವ್ಯವಸ್ಥೆ. ಮತ್ತು ದಾವೂದ್ ಅವರು ಒಳ್ಳೆ ಸರ್ವಿಸ್ ಕೊಡ್ತಾರಂತೂ ಸಹ ನನಗೆ ಗೊತ್ತುಂಟು. ಯಾಕೆಂತ ಹೇಳಿದರೆ ನಮ್ಮ ಮಾರ್ಚರಿಯಲ್ಲಿ ಸಹ ಯಾವುದೇ ಕಂಪ್ಲೇಂಟ್ ಇಲ್ಲದೆ ಅಚ್ಚುಕಟ್ಟಿಂದ ನಾವು ಹೇಳಿದ ಕೂಡಲೇ ಸ್ಪಂದನೆ ಕೊಟ್ಟು ಬರ್ತಾರೆ. ಅದೇ ಅಂತ ಅಲ್ಲ, ಯಾವುದಾದ್ರು ಪೇಷಂಟ್ ಕ್ರಿಟಿಕಲ್ ಇಲ್ಲಿದೆ ಅಂತ ಹೇಳಿದ್ರು ಸಹ ಕಾಲ್ ಮಾಡಿದ್ರು ಸಹ ಅವರು ಒಳ್ಳೆ ಸ್ಪಂದನೆ ಕೊಡ್ತಾರೆ. ಮತ್ತು ಮಾರ್ಚರಿ ಎಲ್ಲ ನೈಟ್ ಸರ್ವಿಸೇ ಜಾಸ್ತಿ ಇರೋದ್ರಿಂದ ರಾತ್ರಿ ಹೊತ್ತು 1 ಗಂಟೆ 2 ಗಂಟೆ ಕಾಲ್ ಮಾಡಿದ್ರು ಅವರು ನಮಗೆ ಒಳ್ಳೆ ರೆಸ್ಪಾನ್ಸ್ ಮಾಡ್ತಾರೆ. ಸೊ ಇದು ಜನರಿಗೆ ಇಲ್ಲಿ ಪಡುಬಿದ್ರೆ ವ್ಯಾಪ್ತಿ ಅಂದರೆ 8 ವಿಲೇಜಸ್ 8 ಗ್ರಾಮಕ್ಕೆ ನಿಯರ್ಲಿ ಇದು ಒಂದು ಒಳ್ಳೆಯ ಒಂದು ಸರ್ವಿಸ್ ಅಂತ ನಾನು ಹೇಳ್ತಾ ದಾವೂದ್ಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಿ ನನ್ನ 2 ಮಾತನ್ನು ನಗರವಾಗಿ ಬೆಳೆಯುತ್ತಿರುವ ಅದರಲ್ಲೂ ಬಹಳಷ್ಟು ಇಕ್ಕಟ್ಟಾಗಿ ಪಡುಬಿದ್ರೆ ಕಾರ್ಕಳ ಕೊಡುವ ರಸ್ತೆಯಲ್ಲಿ ನಿರಂತರ ಅಪಘಾತಗಳು ಸಂಭವಿಸುತ್ತಿದ್ದು, ಪಡುಬಿದ್ರೆ ಈ ಭಾಗಕ್ಕೆ ದಿನದ 24 ಗಂಟೆಯೂ ಸೇವೆ ನೀಡುವ ಆಂಬ್ಯುಲೆನ್ಸ್ ಅಗತ್ಯವಿದೆ. ದಾವೂದ್ ಹಾಗೂ ಅರ್ಷಾದ್ ಅವರು ಸಮಾಜದ ಸೇವೆಗಾಗಿ ಸುಮಾರು 28 ಲಕ್ಷ ಮೌಲ್ಯದ ಆಂಬ್ಯುಲೆನ್ಸ್ ನೀಡುವ ಮೂಲಕ ಅಪಘಾತ ಸಂಭವಿಸಿದಾಗ ಆಂಬ್ಯುಲೆನ್ಸ್ ಕೊರತೆಯನ್ನ ನೀಗಿಸಿದ್ದಾರೆ ಎಂಬುದಾಗಿ ಪಡುಬಿದ್ರೆ ಠಾಣಾಧಿಕಾರಿ ಶಕ್ತಿವೇಲು ಹೇಳಿದರು. ನೀಡ್ತಾ ಇದ್ದಾರೆ. ಪಡುಬಿದ್ರೆ ಭಾಗ ಅನ್ನೋದು ರ್ಯಾಪಿಡ್ಲಿ ಬೆಳೀತಾ ಇದೆ. ಹೊರದ ರಾಜ್ಯದ ಕಾರ್ಮಿಕರು ಬಂದು ಕಾರ್ಖಾನೆಗಳಲ್ಲಿ ಕೆಲಸ ಮಾಡೋ ಸಂದರ್ಭದಲ್ಲಿ ಅಥವಾ ಈ ದೈನಂದಿನ ಬದಲಾವಣೆ ಆಗ್ತಿರೋಂಥ ಆರೋಗ್ಯ ಸ್ಥಿತಿಗತಿಯಲ್ಲೂ ಮತ್ತು ಜೊತೆಗೆ ನ್ಯಾಷನಲ್ ಹೈವೇ ಸ್ಟೇಟ್ ಹೈವೇ ಕೂಡುವಂಥ ಒಂದು ವ್ಯಾಪಾರ ಕೇಂದ್ರ ಆಗಿದ್ದರಿಂದ ನಾವು ಪ್ರತಿನಿತ್ಯ ನಾವು ರಸ್ತೆಯಲ್ಲಿ ಆಗುವಂಥ ಅಪಘಾತಗಳಿಗೆ ಪೊಲೀಸ್ನವರು ಫಸ್ಟ್ ನಾವು ಸ್ಥಳಕ್ಕೆ ಧಾವಿಸಿದ ಸಂದರ್ಭದಲ್ಲಿ ಆ್ಯಂಬುಲೆನ್ಸ್ನವರಿಗೆ ಕಾಲ್ ಮಾಡುತ್ತದೆ. ಈಗ ಆಲ್ರೆಡಿ ನಾವು ಡಿಪಾರ್ಟ್ಮೆಂಟ್ಗೆ ದಾವೂದವರು ಬಹಳ ಉತ್ತಮ ಸ್ಪಂದನೆಯಲ್ಲಿದ್ದು, ಅದ್ರ ಜೊತೆಗೆ ಇಂಡಸ್ಟ್ರಿಯಲ್ ಏರಿಯಾಸ್ ಸಹ ಇರೋದ್ರಿಂದ ಸಣ್ಣ ಪುಟ್ಟ ಅಲ್ಲಿ ಅವಘಡಗಳನ್ನು ಸಹ ಸಂಭವಿಸ್ತವೆ. ಇವೆಲ್ಲದಕ್ಕೂ ಅವರಿಗೆ ಇಮಿಡಿಯೇಟಾಗಿ ಆಸ್ಪತ್ರೆಗೆ ಸೇರಿಸೋದಕ್ಕೆ ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಡೋದಕ್ಕೆ ಅನುಕೂಲ ಆಗುವಂಥ ದೃಷ್ಟಿಯಲ್ಲಿ ಈ ಒಂದು ಆಂಬ್ಯುಲೆನ್ಸ್ ಸೇವೆ ಆಗುತ್ತೆ ಅಂತೇಳಿ ಭಾವಿಸ್ತಾ ಈ ಒಂದು ಆಂಬ್ಯುಲೆನ್ಸ್ ಸೇವೆಯನ್ನು ಕೊಡ್ತಾ ಇರ್ತಕ್ಕಂಥ ದಾವೂದರಿಗೆ ನಮ್ಮ ವೈಯಕ್ತಿಕವಾಗೆಲ್ಲ ಹಾಗೂ ಇಲಾಖೆಯ ವತಿಯಿಂದ ಅವರಿಗೆ ಈ ಒಂದು ಕೆಲಸಕ್ಕೆ ನಾವು ಶುಭವನ್ನು ಕೊಡ್ತೀವಿ. ಪಡುಬಿದ್ರೆ ಸಿಎ ಬ್ಯಾಂಕಿನ ಅಧ್ಯಕ್ಷರಾದ ವೈ ಸುಧೀರ್ ಅವರು ಮಾತನಾಡಿ, ಪ್ರಾಥಮಿಕ ಚಿಕಿತ್ಸಾ ಸೇವೆಗಳಾದ ವೆಂಟಿಲೇಟರ್, ಐಸಿಯು ಸಹಿತ ಸೇವೆಗೆ ನರ್ಸ್ ಸೌಲಭ್ಯ ಹೊಂದಿರುವ ಈ ಆಂಬ್ಯುಲೆನ್ಸ್ ಈ ಭಾಗಕ್ಕೆ ಅಗತ್ಯವಿದ್ದು, ಇದನ್ನು ಜನತೆಗೆ ತಲುಪಿಸಲು ಮುಂದಾದ ಯುವಕರ ಕಾರ್ಯವೈಖರಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಅವರ ಸೇವೆಯನ್ನು ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಮತ್ತು ನಮ್ಮ ಸಬ್ ಇನ್ಸ್ಪೆಕ್ಟರ್ ಅವರ ಬಗ್ಗೆ ಹೇಳುವಾಗ ನಮ್ಮ ಊರಿನ ಜನತೆಗೆ ಭಾಳ ಖುಷಿ ಆಗ್ತದೆ. ಇಂಥ ವ್ಯಕ್ತಿಗಳು ಈ ಊರಿನಲ್ಲಿ ಇರಬೇಕು ಅಂತ ಹೇಳ್ತಾರೆ. ಅದಕ್ಕೆ ಪೂರಕವಾಗಿ ಇವತ್ತು ದೊಡ್ಡ ಒಂದು ಆಂಬ್ಯುಲೆನ್ಸನ್ನು ಅವರು ಸಾರ್ವಜನಿಕರಿಗೆ ಪ್ರಯೋಜನಕ್ಕಾಗಿ ನೀಡ್ತಾ ಇದ್ದಾರೆ. ಯಾಕಂದರೆ ಇದು ಎಲ್ಲ ಸೌಲಭ್ಯ ಇರುವಂಥ ಆಂಬ್ಯುಲೆನ್ಸ್, ದೊಡ್ಡ ಆಂಬ್ಯುಲೆನ್ಸ್ ಆದ್ದರಿಂದ ಎಲ್ಲ ಈಗ ಡಾಕ್ಟರ್ ಹೇಳಿದಾಗೆ ಮೊದಲ 1 ಗಂಟೆಯಾಗಿ ಎಲ್ಲ ಸೌಲಭ್ಯಗಳು ಈ ಆಂಬ್ಯುಲೆನ್ಸಲ್ಲಿ ಇದೆ. ಅಂಥ ಒಂದು ಸೌಲಭ್ಯ ಇರುವಂಥ ಆಂಬ್ಯುಲೆನ್ಸನ್ನು ಅವರು ಸಾರ್ವಜನಿಕರಿಗೆ ಒಂದು ಬಿಡುಗಡೆ ಮಾಡಿದ್ದಾರೆ. ಇದು ನಮ್ಮ ಮಂಗಳೂರಿನಿಂದ ಉಡುಪಿಯವರೆಗೆ ಅತಿ ಹೆಚ್ಚು ಅಪಘಾತ ಆಗುವಂಥ ಏರಿಯಾ. ಇಲ್ಲಿ ಸಂಚರಿಸಿ ಜನರಿಗೆ ಬೇಜಾರಾಗಿ ಮುಂದಿನ ದಿನದಲ್ಲಿ ಇವರ ಸೇವೆಯನ್ನು ಕೆಲಸವಾಗಿ ಅಂತ ಆಶಿಸ್ತಾ ಅವರಿಗೆ ನಮ್ಮ ಊರಿನ ಜನತೆಯ ಪರವಾಗಿ ಕೃತಜ್ಞತೆಯನ್ನು ನಾನು ಅರ್ಪಿಸ್ತಾ ಇದ್ದೇನೆ.
ಪ್ರಕಾಶ್ ಶೆಟ್ಟಿ ಪಾದಪೇಟು ಹಾಗೂ ನವೀನ್ ಚಂದ್ರ ಜೆ ಶೆಟ್ಟಿ ದಾವೂದ್ ಅವರು ಪಡುಬಿದ್ರಿ ಜನತೆಗೆ ಆಂಬ್ಯುಲೆನ್ಸ್ ನೀಡುತ್ತಿರುವ ಬಗ್ಗೆ ಪ್ರಶಂಸೆಯನ್ನ ವ್ಯಕ್ತಪಡಿಸಿ ಶುಭ ಹಾರೈಸಿದರು. ಪಡುಬಿದ್ರಿ ಕೊಟ್ಟಿದ್ದಾರೆ, ಒಳ್ಳೆಯ ಸೇವೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಈಗ ಎಲ್ಲ ಒಂದು ICU ಆಂಬ್ಯುಲೆನ್ಸ್ ಅಂದರೆ ಅದರಲ್ಲಿ ಒಳಗೆ ಎಲ್ಲ ಸೇವೆ ಇರುವಂಥ ಒಂದು ಆಂಬ್ಯುಲೆನ್ಸ್, ಆಕ್ಸಿಜನ್ ವ್ಯವಸ್ಥೆ ಎಲ್ಲ ಇದೆ. ಯಾಕಂದರೆ ಇದು ಈಗ ಅವರು ಹೇಳಿದರು, ನಾವು ಮಂಗಳೂರಿಂದ ಉಡುಪಿ ತನಕ ಯಾವಾಗಲೂ ಅಪಘಾತ ವಲಯ ಅಂತ ಖಂಡಿತ ಯಾವಾಗಲೂ ಆಗ್ತಾ ಇದೆ. ಈಗ ಏನು ನಮ್ಮ ಸಭೆಗೆ ಸ್ವಲ್ಪ ಟ್ರಾಫಿಕಲ್ಲಿ ಜನ ಹಾಕಿದ್ರಿಂದ ಸ್ವಲ್ಪ ಅಪಘಾತ ಈಗ ಕಮ್ಮಿ ಆಗಿದೆ. ಆದರೆ ಇದು ಅಪಘಾತ ವಲಯ ಅಂತ ನಾವು ಹೇಳ್ಬೋದು. ಇಂಥ ಸಂದರ್ಭದಲ್ಲಿ ದಾವೂದ್ನಂಥ ಯುವಕರು ಪಡುಬಿದ್ರಿಗೆ ಕೊಡುವಂಥ ಸೇವೆ ನಿಜವಾಗಿ ಒಂದು ಶ್ಲಾಘನೀಯ. ಯಾವುದೇ ಒಂದು ಸ್ವಾರ್ಥವನ್ನು ಇಡದೆ ನಿಸ್ವಾರ್ಥವಾಗಿ ಅವರು ಸೇವೆ ಕೊಡ್ತಿದ್ದಾರೆ. ಖಂಡಿತ ನೀವು ಪಡುಬಿದ್ರಿಯ ಭಾಗದಲ್ಲಿ ಮಾನವ ಅಂತ ಹೇಳಿದ್ರೆ ತಪ್ಪಾಗದು. ಯಾಕಂದರೆ ಯಾವ ಹೊತ್ತಲ್ಲಿ ನಿಮಗೆ ನಾವು ಫೋನ್ ಮಾಡಿದ್ರಿಂದ ನೀವು ಕೂಡಲೇ ಆ್ಯಂಬುಲೆನ್ಸ್ ತಗೊಂಡು ಬರ್ತೀರಾ. ಇಂಥ ಒಂದು ಸೇವೆ ಕೊಡುವಂಥ ಮನೋಭಾವ, ಉನ್ನತ ಭಾವನೆ ನಿಮ್ಮಲ್ಲಿ ಇರೋದರಿಂದ ಪಡುಬಿದ್ರಿಗೆ ಖಂಡಿತ ನೆಮ್ಮದಿಗೆ ಯಾವ ಹೊತ್ತು ಇರುತ್ತೆ. ಅಪಘಾತಗಳು ಆಗಬಾರ್ದು. ಆದ್ದರಿಂದ ಆದಾಗ ಒಂದು ಸಮಯದಲ್ಲಿ ನಮ್ಮ ಸೇವೆಯನ್ನು ಕೊಡುವುದರಿಂದ ನಿಮ್ಮ ಈ ರೀತಿಯ ಸೇವೆ ಒಳ್ಳೆಯದಾಗಿ ಅದು ಆ್ಯಂಬುಲೆನ್ಸ್ ಇರುವಂಥ ಆ್ಯಂಬುಲೆನ್ಸ್ ಅದಕ್ಕೆ ಖಂಡಿತ ನಿಮ್ಮಿಂದ ಆದಂಥ ಪ್ರಯೋಜನಗಳು ಜನರಿಗೆ ಆಗಲಿ. ಆದರೆ ಅಪಘಾತಗಳಲ್ಲ, ಬಾಕಿ ವಿಷಯದಲ್ಲಿ ನಿಮ್ಮ ಆ್ಯಂಬುಲೆನ್ಸ್ ಸೇವೆ ಖಂಡಿತ ಸಿಗಲಿ. ನೀವು ಏನು ಸೇವೆ ಕೊಡ್ತಿದ್ದೀರಾ ಅದು ಇನ್ನಷ್ಟು ಉನ್ನತ ಅಭಿವೃದ್ಧಿಯನ್ನು ಹೊಂದಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಈ ಸಂದರ್ಭದಲ್ಲಿ ಶರಣ್ ಮಟ್ಟು ಹೆಜಮಾಡಿ, ಹಸನ್ ಪಾವ, ಫಯಾಜ್ ಮಾಡೂರು, ಮನ್ಸೂರ್ MS, ಪೇಚು ಮುಲ್ಕಿ, ಭೀಮಾ ಶಂಕರ್ RK, ಹಮೀದ್ ಪಡುಬಿದ್ರಿ, ಹದ್ದಿ ಕಿನಿಗೋಳಿ, ಅಶೋಕ್ ಸಾಲ್ಯನ್, ಜ್ಯೋತಿ ಮೆನನ್, ಸಾದಿಕ್ ಪಡುಬಿದ್ರಿ, ಬಾಷಾ ನಗರ, ಶಾಫಿ ನಗರ, CP ನಜೀರ್, ಇಬ್ರಾಹಿಂ ಮೊದಲಾದವರು ಉಪಸ್ಥಿತರಿದ್ದರು. ರವಿರಾಜ್, V4 ನ್ಯೂಸ್, ಪಡುಬಿದ್ರಿ.